ಗುಬ್ಬಚ್ಚಿಗೂಡು ಪ್ರಸ್ತುತಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಬೊಟ್ಟಿಮಾರ್ ಕೋಣದ ಅಭಿಮಾನದಿಂದ ಹವ್ಯಾಸಿ ಛಾಯಾಗ್ರಾಹಕರಾದ ಸುನಿಲ್ ಪ್ರಸಾದ್. ಕಂಬಳದ ಸೊಬಗನ್ನು, ಅದರ ನೆನಪನ್ನು ಶಾಶ್ವತವಾಗಿರಿಸುವ ಮಹತ್ತರ ಪಾತ್ರವನ್ನು ಛಾಯಾಗ್ರಾಹಕರು ಮಾಡುತ್ತಾರೆ ಅಂದರೆ ಅತಿಶಯವಲ್ಲ. ಕಂಬಳ ಕೂಟಗಳಲ್ಲಿ ಪ್ರೇಕ್ಷಕರಾಗಿ ಭಾಗವಹಿಸಿ ಇರ್ವೈನ್ ಪಾಣೀಲ ತಂಡದ ಬೊಟ್ಟಿಮಾರ್ ಕೋಣದ ವಿಶೇಷ ಅಭಿಮಾನಿಯಾಗಿ ಆ ಕೋಣದ ಛಾಯಾಗ್ರಹಣ ಮಾಡಬೇಕೆಂದು ಬಯಸಿ ಅದರಲ್ಲಿ ಯಶ ಕಂಡು ನಂದಳಿಕೆ ಶ್ರೀಕಾಂತ್ ಭಟ್ ರವರ ಸ್ಫೂರ್ತಿದಾಯಕ ಮಾತುಗಳಿಂದ ಪ್ರೇರಿತರಾಗಿ ಕಂಬಳ ಛಾಯಾಗ್ರಹಣಕ್ಕೆ ಮನಸ್ಸು ಮಾಡಿ ಸೆರೆ ಹಿಡಿದ ಛಾಯಾಗ್ರಹಣವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಇಂದು ಬೇಡಿಕೆಯ ಛಾಯಾಗ್ರಾಹಕರಾಗಿರುವ ಸುನಿಲ್ ಪ್ರಸಾದ್ ರವರ ಪರಿಚಯವಿದು. ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದಿರೆ ತಾಲೂಕಿನ ಹೊಸಬೆಟ್ಟು ಗ್ರಾಮದ ಸೋಮಯ್ಯ ಸುಶೀಲ ದಂಪತಿ ಪುತ್ರರಾದ ಸುನಿಲ್ ಪ್ರಸಾದ್ ಸೆಪ್ಟೆಂಬರ್ 1, 1991 ಜನಿಸಿದರು. ಡಿಪ್ಲೊಮಾವನ್ನು ನಿಟ್ಟಿ ವಿದ್ಯಾಸಂಸ್ಥೆಯಲ್ಲಿ ಪೂರೈಸಿ ಪ್ರಸಕ್ತ ಪುತ್ತೂರಿನಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿದ್ದಾರೆ. ಇರ್ವೈನ್ ಪಾಣೀಲ ತಂಡದ ಅಭಿಮಾನಿಯಾಗಿ ಕಂಬಳ ಕೋಣಗಳ ಛಾಯಾಗ್ರಹಣ ಮಾಡಬೇಕೆಂದು ಬಯಸಿ ಛಾಯಾಗ್ರಾಹಕರಾದ ಭರತ್ ಪಾಲಮೆ ಹಾಗೂ ಸಾಕ್ಷಾತ್ ಜೈನ್ ರವರ ಮಾರ್ಗದರ್ಶನದಿಂದ ಛಾಯಾಗ್ರಹಣದ ಪಟ್ಟು ಹಿಡಿದ ಸುನಿಲ್ ಪ್ರಸಾದ್ ಕಂಬಳ ಛಾಯಾಗ್ರಹಣದಲ್ಲಿ ಹಂತ ಹಂತವಾಗಿ ಯಶ ಕಂಡರು. ಇವರು ಕ್ಲಿಕ್ಕಿಸಿರುವ ಹಲವಾರು ಛಾಯಾಚಿತ್ರ ಕಂಬಳ ಪ್ರೇಮಿಗಳಿಗೆ ರಸದೌತಣ ನೀಡಿದೆ. ಅಮ್ಮನ ಆಶೀರ್ವಾದ, ಕೋಣಗಳ ಮಾಲಕರ ಪ್ರೋತ್ಸಾಹ, ಅಭಿಮಾನಿಗಳ ಅಭಿಮಾನದ ಮಾತುಗಳು ನನ್ನ ಛಾಯಾಗ್ರಹಣಕ್ಕೆ ಶ್ರೀರಕ್ಷೆಯಾಗಿದೆ ಎಂದು ಮನಬಿಚ್ಚಿ ಹೇಳುತ್ತಾರೆ ಸುನಿಲ್ ಪ್ರಸಾದ್. ಇವರ ಕಂಬಳ ಛಾಯಾಗ್ರಹಣಕ್ಕೆ ಇನ್ನಷ್ಟು ಬೇಡಿಕೆಗಳು ಸಿಕ್ಕಿ ಪ್ರಶಸ್ತಿಗಳು ಅರಸಿಕೊಂಡು ಬರಲಿ ಎಂಬುದು ನಮ್ಮ ಹಾರೈಕೆ. ಇವರಿಗೆ ಶುಭವಾಗಲಿ.